ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಉಪ್ಪುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 4ನೇ ವಾರ್ಡಿನ ಫಿಷರೀಸ್ ಕಾಲೋನಿಯ ಚೌಂಡಿ ಕೆರೆಯನ್ನು ಅಭಿವೃದ್ಧಿಪಡಿಸುವ ಮೂಲಕ ಯುವ ಸಮುದಾಯ ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಆಸರೆ ಬಳಗದ ಯುವಕರು ಮಾದರಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ಫಿಷರೀಸ್ ಕಾಲೋನಿಯ ಚೌಂಡಿ ಕೆರೆ ಹಿಂದಿನಿಂದಲೂ ನಿರ್ಲಕ್ಷ್ಯಕ್ಕೊಳಗಾಗಿತ್ತು. ಕೆರೆಯ ದಂಡೆ ಒಡೆದು ಉಪ್ಪು ನೀರು ತುಂಬಿ ಪಾಳು ಬಿದ್ದಿದ್ದ ಕೆರೆಯನ್ನು ಯುವಕರು ಸೇರಿ ಸಿಹಿ ನೀರು ಕೊಳವಾಗಿ ಪರಿವರ್ತಿಸಿದ್ದಾರೆ. ಇದು ಈಗ ಇಲ್ಲಿನ ಯುವಕರ ಪಾಲಿಗೆ ಈಜುಕೊಳವಾಗಿದೆ. ಗ್ರಾಮೀಣ ಭಾಗದ ಯುವಕರು ಹಾಗೂ ಸಂಘ ಸಂಸ್ಥೆಗಳು ಮನಸ್ಸು ಮಾಡಿದರೆ ಕ್ರಾಂತಿಯನ್ನೇ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ದೂರದರ್ಶನದೊಂದಿಗೆ ಆಸರೆ ಬಳಗದ ಅಧ್ಯಕ್ಷ ಜಯರಾಮ್ ಖಾರ್ವಿ ನಮ್ಮೂರಿನ ಚೌಂಡಿ ಕೆರೆಯನ್ನು ಅನಾದಿ ಕಾಲದಿಂದಲೂ ಈಜುಕೊಳವನ್ನಾಗಿ ಬಳಸುತ್ತಿದ್ದರು. ತದನಂತರದಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿ ಕೆರೆ ತುಂಬಾ ಪ್ಲಾಸ್ಟಿಕ್, ಕಸ ಕಡ್ಡಿ ಸೇರಿದಂತೆ ಹೂಳು ಹೆಚ್ಚಾಗಿ ಕೆರೆ ಮಲಿನಗೊಂಡಿತ್ತು. ಇದನ್ನು ಸ್ವಚ್ಛಗೊಳಿಸಬೇಕು ಎಂಬ ಸಂಕಲ್ಪದ ಹಿನ್ನೆಲೆಯಲ್ಲಿ ಸ್ಥಳೀಯ ಯುವಕರ ಸಹಾಯದಿಂದ ಸದ್ಯ ಕೆರೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಕೆರೆಗೆ ಬರುತ್ತಿದ್ದ ಉಪ್ಪು ನೀರನ್ನು ತಡೆಗಟ್ಟಿದ್ದರಿಂದ ಸಿಹಿ ನೀರಿನ ಸಂಗ್ರಹ ಹೆಚ್ಚಳವಾಗಿದ್ದು, ಇದರಿಂದ ಕೃಷಿ ಸೇರಿದಂತೆ ವಿವಿಧ ಚಟುವಟಿಕೆಗಳಿಗೆ ಉಪಯೋಗಿಸಲು ಯೋಗ್ಯವಾಗಿದೆ ಎಂದರು. ನಮ್ಮೂರಿನ ಈ ಚೌಂಡಿ ಕೆರೆ ಅನಾದಿ ಕಾಲದಿಂದಲೂ ನಾವು ಈಜುತ್ತಿದ್ದು, ನಾವೆಲ್ಲ ಇದರಲ್ಲಿ ಈಜು ಕಲಿತು ಮತ್ತು ನಮ್ಮ ಹಿರಿಯವರು ಎಲ್ಲರೂ ಇದನ್ನು ಇದ್ದು ಮತ್ತು ಈ ನೀರಿನಿಂದ ಮೊದಲು ಗದ್ದೆ ಬೇಸಾಯ, ಕೃಷಿ, ಬೇರೆ ಬೇರೆ ಎಲ್ಲ ಚಟುವಟಿಕೆಯನ್ನು ಮಾಡ್ತಿದ್ದರು. ಆಸರೆ ಬಳಗದ ಸದಸ್ಯ ಆನಂದ್ ಖಾರ್ವಿ ಪಾಳು ಬಿದ್ದಿದ್ದ ಕೆರೆಯನ್ನು ಅಭಿವೃದ್ಧಿಪಡಿಸಿರುವುದರಿಂದ ಮೀನುಗಾರರ ಮಕ್ಕಳು ಈಜು ಕಲಿಯುವುದಕ್ಕೆ ಹೆಚ್ಚು ಸಹಕಾರಿಯಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಪಡಿಸಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸಬೇಕು ಎಂದರು. ಕನಿಷ್ಠ ಪಕ್ಷ ಸ್ವಲ್ಪ ಸಮಯವಾದರೂ ಈಜಬೇಕಾಗ್ತದೆ. ಈಗಿನ ಕಾಲದಲ್ಲಿ ಯಾರಿಗೂ ಈಜಲಿಕ್ಕೆ ಬರುವುದಿಲ್ಲ. ಸಮಸ್ಯೆ ಏನಂದರೆ ಈಜು ಕೊಳಗಳೇ ಇಲ್ಲ, ಈಜು ಕೇಂದ್ರವೂ ಇಲ್ಲ ಮತ್ತು ಈಜು ತರಬೇತಿಯವರು ಕೊಡೋರು ಇಲ್ಲ, ಯಾರೂ ಇಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯಾಗಲಿ ಪಂಚಾಯತಿಯಲ್ಲಿ ಎಲ್ಲದಕ್ಕೂ ಇದು ಮಾಡಬೇಕಾಗಿ ಕೇಳ್ಕೊಳ್ತೇವೆ. ಸ್ಥಳೀಯ ಜನಾರ್ದನ್ ಖಾರ್ವಿ ಕೆರೆಯನ್ನು ಸಂರಕ್ಷಣೆ ಮಾಡಿದರೆ ಈ ಭಾಗದಲ್ಲಿನ ಬಾವಿಗಳಲ್ಲಿನ ಉಪ್ಪು ನೀರಿನ ಸಮಸ್ಯೆಗೆ ಪರಿಹಾರ ದೊರೆಯಲಿದೆ. ಕೆರೆಯ ದಂಡೆಯನ್ನು ಇನ್ನಷ್ಟು ವಿಸ್ತರಿಸಿದರೆ ನೀರಿನ ಸಂಗ್ರಹ ಹೆಚ್ಚಲಿದ್ದು ಕೃಷಿ ಬಳಕೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಮೊದಲೆಲ್ಲ ಉಪ್ಪು ಅಂದರೆ ಒಳ್ಳೆ ಉಪ್ಪು ಕೆರೆ ಇಲ್ಲ. ನಮಗೊಂದು ಮನೆ ಹತ್ರ ಒಂದು ಕೆರೆ ಇತ್ತು, ಇದು ಸೀನರಿ ಕೆರೆ. ಅದ್ರ ಮೊದಲು ಒಳ್ಳೆ ಚಪ್ಪಿ ಇತ್ತು. ಅದರ ನಂತರ ಕಡುವೆಲ್ಲ ಹೋಗಿ ಫುಲ್ ಉಪ್ಪು ಇತ್ತು. ಆದರೆ ಈಗ ಒಂದು 2 ವರ್ಷ ಈಚೆಗೆ, 1 ವರ್ಷ ಈಚೆಗೆ ಕಡುವೆಲ್ಲ ಕಟ್ಟಿ ಚಪ್ಪು ನೀರು ಬಂದಿದೆ. ಈಗ ಅದು ಮುಂದೆ ಅಭಿವೃದ್ಧಿ ಆಗಬೇಕು. ಮತ್ತೆ ನಮ್ಮ ಇಲ್ಲಿ ಕಂಟನೂ ಕಟ್ಟಬೇಕಿಲ್ಲ. ವಿದ್ಯಾರ್ಥಿ ಶರತ್ ಈ ಹಿಂದೆ ಈಜು ಕಲಿಯಲು ಬೈಂದೂರಿಗೆ ತೆರಳಬೇಕಿತ್ತು. ಕೆರೆಯನ್ನು ಸ್ವಚ್ಛಗೊಳಿಸಿರುವುದರಿಂದ ಎಲ್ಲ ಸ್ನೇಹಿತರು ಸೇರಿ ಈಜು ಕಲಿಯಲು ಅನುಕೂಲವಾಗಿದೆ ಎಂದರು. ನಮಗೆ ಇಲ್ಲಿ ಈಜೋಕ್ಕೆ ಒಳ್ಳೆಯದಾಗತ್ತು. ಇದು ಇಲ್ಲಿ ಹತ್ತಿರ ಕೆರೆ ಸಿಕ್ತು, ಬೈಂದೂರಿಗೆ ಕರ್ಕೊಂಡು ಹೋಗ್ತಿದ್ರು. ಈಜಕ್ಕೊಂದು 20-25 ಜನ ಈಗ ಬರ್ತಾರೆ ಈಜಕ್ಕೆ. ಇಲ್ಲಿ ಹತ್ತಿರ ಹತ್ಕ ಒಳ್ಳೇದಾಯ್ತು. ಮುಂಚೆ ಬೈಂದೂರಿಗೆ ಹೋಗ್ತಿತ್ತು, ಈಗ ಇಲ್ಲಿ ಹತ್ತಿರ ಇಲ್ಲಿ ಮಾಡೋದಕ್ಕೆ ಒಳ್ಳೆಯಾಯ್ತು ನಮ್ಗೆ ಇಲ್ಲೇ ಬಂದು ಈಜಕ್ಕೆ. ಒಟ್ಟಾರೆಯಾಗಿ ಪಾಳು ಬಿದ್ದ ಕೆರೆಗೆ ಹೊಸ ಕಾಯಕಲ್ಪವನ್ನು ನೀಡಿರುವ ಯುವಕರ ಸಾಹಸ ಶ್ಲಾಘನೀಯ.